ಪ್ರಗತಿ ಶೆಟ್ಟಿ ಈಗಾಗಲೇ ಒಂದರಿಂದ ಇನ್ನೊಂದು ಬಂಕ್ಗೆ ಹೋದ್ರೆ ಕೆಲವು ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್, ಇನ್ನೊಂದು ಕಡೆಗಳಲ್ಲಿ ನಾವು ನೋಡ್ತಾ ಹೋದ್ರೆ ದರ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯ ಸಿಚುವೇಶನ್ ಇದೆ? ನವಿತಾ ಜೈ, ನಾನೀಗ ಕಂಠೀರವ ಸ್ಟುಡಿಯೋ ಹತ್ರ ಇರುವಂತಹ ಒಂದು ಬಂಕ್ ನ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಜನ 2 ಕಿಲೋಮೀಟರ್ ವರೆಗೂ ಕೂಡ ಆಟೋದಲ್ಲಿ ಕ್ಯೂ ನಿಂತು LPG ಯನ್ನು ಹಾಕಿಸ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಯನ್ನ ನಾನು ನೇರವಾಗಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಬೆಳಗ್ಗೆ 4 ಗಂಟೆ 3 ಗಂಟೆಯಿಂದನೂ ಕೂಡ ಇಲ್ಲಿ ಆಟೋ LPG ಹಾಕಿಸಿಕೊಳ್ಳೋದಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬಹುತೇಕರು ಬಂಕ್ ನ ಒಳಭಾಗದಲ್ಲಿಯೇ ಆಟೋವನ್ನ ಬಿಟ್ಟು ಹೋಗಿರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇದೆ. ಆದ್ರೆ ವಿಶೇಷ ಅಂದ್ರೆ ಈ ಒಂದು ಬಂಕ್ ನಲ್ಲಿ ಲಿಮಿಟ್ ಮಾಡಿ ಏನೋ LPG ಹಾಕ್ತಾ ಇಲ್ಲ. ಅಂದ್ರೆ ಆಟೋ ಚಾಲಕರು ಎಷ್ಟು ಹೇಳ್ತಾರೋ ಅಷ್ಟು LPG ಯನ್ನು ಹಾಕ್ತಾ ಇದ್ದಾರೆ. ಬಟ್ ಎಷ್ಟು ಹೊತ್ತಿಗೆ ಈ ಬಂಕ್ ಅಲ್ಲಿ LPG ಖಾಲಿಯಾಗಿ ಕ್ಲೋಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನಗರದ ಅನೇಕ ಕಡೆಯಲ್ಲಿ ಇದೇ ರೀತಿಯಾದಂತಹ ಚಿತ್ರಣ ಇದೆ. ಮತ್ತಿಕೆರೆ ಭಾಗಕ್ಕೆ ಹೋಗಿ, MG ರೋಡ್ ಭಾಗಕ್ಕೆ ಹೋಗಿ, ಲಾವೆಲ್ಲರ್ ರೋಡ್ ಭಾಗಕ್ಕೆ ಹೋಗಿ, ವಿಜಯನಗರಕ್ಕೆ ಹೋಗಿ, ವೈಟ್ ಫೀಲ್ಡ್ ಹೋಗಿ, ಎಲ್ಲಾ ಕಡೆಯಲ್ಲೂ ಕೂಡ ಆಟೋ LPG ಯ ಕೊರತೆ ಇದೆ. ಯುದ್ಧ ಆರಂಭ ಆಗೋದಕ್ಕಿಂತ ಮುಂಚೆ 58-55 ರೂಪಾಯಿ ಇದ್ದಂತಹ ಆಟೋ ಲೀಟರ್ LPG ಯ ದರ ಈಗ 135 ರೂಪಾಯಿ ಗಡಿ ತಲುಪಿದೆ. ಇದರಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಅವರ ಬದುಕು ನಡೆಸೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕರೇ ಹೇಳ್ತಾ ಹೋಗ್ತಾರೆ. ಸರ್, LPG ಎಲ್ಲೂ ಸಿಗ್ತಾ ಇಲ್ಲ, ಅಭಾವ, ನಿಮ್ಮ ಬದುಕು ನಡೆಸೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ? ತುಂಬಾ ಕಷ್ಟ ಆಗ್ತಿದೆ ಮೇಡಮ್. ಇವತ್ತು ಒಂದು ಬಂಕಲ್ಲಿ 90 ರೂಪಾಯಿ ಇದೆ, ಇನ್ನೊಂದು ಬಂಕಲ್ಲಿ 105 ಇದೆ, ಇನ್ನೊಂದು ಬಂಕಲ್ಲಿ 125 ಇದೆ. ಬೇಕಾಬಿಟ್ಟು ಪ್ರೈವೇಟ್ ಅಲ್ಲಂತೂ ಬೇಕಾಬಿಟ್ಟು ಮಾಡ್ಕೊಂಡಿದ್ದಾರೆ. ಅದು ಗೌರ್ಮೆಂಟ್ ಅಲ್ಲಿ ಸಿಕ್ಕಿದಾಗ ಭಾರತ್ HP ಸಿಕ್ಕಿದ್ರೆ ಅದರಲ್ಲಿ 3 ಕಿಲೋಮೀಟರ್ 4 ಕಿಲೋಮೀಟರ್ ನಿಲ್ಬೇಕು. ಇವತ್ತು ನಾವು ಬೆಳಿಗ್ಗೆ 3:15 ಬಂದವರು, 3:00 ಬಂದ್ರೆ ಇನ್ನೂ ಖಾಲಿಯಾಗಿ ಗ್ಯಾಸ್ ತುಂಬಿಸಕ್ಕಾಗಿಲ್ಲ. ಎಲ್ಲ ಲೈನಲ್ಲಿ ನೋಡಿ, ನೀವು ಒಂದ್ ಸೈಡ್ ನೋಡಿದ್ರೆ 2 ಕಿಲೋಮೀಟರ್ ಅಂತ ಆಗ್ಲೇ ಹೇಳಿದ್ರಿ. ಒಂದ್ ಸೈಡ್ ನೋಡಿದ್ರೆ ಈ ಸೈಡ್ ನೀವು ಕವರ್ ಮಾಡಿ, ಇಲ್ಲಿ 2 ಕಿಲೋಮೀಟರ್ ಇದೆ, 4 ಕಿಲೋಮೀಟರ್. ಈಗ 3:00 ಬಂದರು, ಇನ್ನು ಗ್ಯಾಸ್ ಗಾಡಿ ಒಳಗಡೆ ಹೋಗಕ್ಕಾಗಿಲ್ಲ. ಎಲ್ಲ ಫುಲ್ 4-5 ಕಿಲೋಮೀಟರ್ ರಶ್ ಇದೆ. ಒಬ್ರು ತಿಂಡಿ ತಿಂದಿಲ್ಲ. ಇಂಥ ಉರಿ ಬಿಸಿಲಲ್ಲಿ ಇಷ್ಟು ಜನ ಚಾಲಕರವ್ರೆ. ಸರ್ಕಾರ ಕಣ್ ಕಾಣ್ತಾ ಇದೆಯಾ? ಚಾಲಕರ ಬಗ್ಗೆ ಅರಿವಿಲ್ವಾ ಸರ್ಕಾರಕ್ಕೆ? ಸಚಿವರಿಗೆ ಅರಿವಿಲ್ವಾ? ಅವ್ರು ಕೇಳಿದ್ರೆ ಧಾರಾಳ ಸಿಗ್ತದೆ, ಗ್ಯಾಸ್ ಯಾವ್ದಾದ್ರಲ್ಲಿ ತೊಂದರೆ ಇಲ್ಲ, LPG ಯಾವ ರೀತಿ ಅಂತಿದೆ. ಸಚಿವರು ಅದೇ ಹೇಳ್ತಾ ಇದ್ದಾರೆ, ಅಭಾವ ಇಲ್ಲ, ಗವರ್ಮೆಂಟ್ ಸ್ವಾಮ್ಯದ ಬಂಕ್ಗಳಲ್ಲಿ ನೀವು ಬಂದ್ರೆ ಆಟೋ LPG ಸಿಗುತ್ತೆ ಅಂತ ಅವರು ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ತಿದ್ದಾರೆ. ನಿಮ್ ಮುಂದೆ ಆಯ್ತಲ್ಲ ಮೇಡಮ್, ನೀವು ರಿಪೋರ್ಟ್ ಮಾಡ್ತಾ ಇದ್ರಲ್ಲ ತಾನೆ. ಎಷ್ಟು ಬಂಕ್ಗಳಲ್ಲಿ ಈಗ ರಾಜಾಜಿನಗರ ಫಸ್ಟ್ ಬ್ಲಾಕ್ ಹೋಗಿ ಅಲ್ಲಿ 3 ಕಿಲೋಮೀಟರ್ ಇದೆ, ಇಲ್ಲಿ ಕಂಠೀರವ ಹೊಡಿದ್ರೆ ಇಲ್ಲಿ 4 ಕಿಲೋಮೀಟರ್ ಇದೆ. ನಾಗರಬಾವಿ ಮೂಡ್ಲಿಪಾಳ್ಯದಲ್ಲಿ ನೋಡಿದ್ರೆ ಅಲ್ಲೂ 3 ಕಿಲೋಮೀಟರ್ ಡೌನ್ ಇದೆ. ಎಲ್ಲೋದ್ರೂ ಇಲ್ಲಿ ಪೊಲೀಸ್ನವ್ರು ಬೇರೆ ಬಿಡಲ್ಲ. ರೋಡ್ ಹತ್ರ ಹಾಕಿದ್ರೆ ಎತ್ತಿ ಅಂತ ಅವ್ರ ಪೊಲೀಸ್ನವ್ರ ಕಾಟ. ರೋಡಲ್ಲಿ ಗ್ಯಾಸ್ ಎಲ್ಲ ಖಾಲಿಯಾಗಿ ನೋಡಿ, ಅವೆಲ್ಲ ಖಾಲಿಯಾಗಿರವೆ. ಅವು ಖಾಲಿಯಾಗಿರೋ ಗಾಡಿ ಎಲ್ಲಿ ತಳ್ಕೊಬರಕ್ಕಾಗುತ್ತೆ? 2 ಕಿಲೋಮೀಟರ್ ತಳ್ಕೊಬರಕ್ಕಾಗತ್ತಾ? ವಯಸ್ಸಾದವರು ಇರ್ತಾರೆ, ಆಗದವರು ಇರ್ತಾರೆ. ಅವ್ರು ಎಲ್ಲಿಂದ ತಳ್ಕೊಬರ್ತಾರೆ? ಖಾಲಿ ಆದ್ರೆ ಬಂದ್ರೆ ಲೈನೆಲ್ಲ ಬರ್ಬೇಕು. ಅವ್ರು ಎಲ್ಲಿಂದ ಬರ್ಬೇಕು? ಅವರು ಮಧ್ಯದಲ್ಲಿ ಬಂದ್ರೆ ಬಿಡಲ್ಲ. ಯಾಕಂದ್ರೆ ಅವ್ರು ಕಾದಿರ್ತಾರೆ. ಬೆಳಿಗ್ಗೆ ಜಾವ 3 ಗಂಟೆ 4 ಗಂಟೆಯಿಂದ ಬಂದು ಕಾದಿರ್ತಾರೆ. ಅವ್ರ ಮಧ್ಯದಲ್ಲಿ ಬಂದ್ರೆ ಅವ್ರ ಕಂಡ್ರೆ ಮುಂದೆ ಬಂದ್ರೆ ಬಿಡ್ತಾರ? ಯಾರು ಬಿಡಲ್ಲ. ಆದ್ರೆ ತುಂಬಾನೇ ಕಷ್ಟ ಆಗಿದೆ. ಸಚಿವರಿಗಂತೂ ಆಟೋದವ್ರ ಬಗ್ಗೆ ಕಳಕಳಿನೇ ಇಲ್ಲ, CM ಅವ್ರಿಗೂ ಕಳಕಳಿ ಇಲ್ಲ. ದಯವಿಟ್ಟು ಇದೊಂದನ್ನ ಆಟೋದವ್ರನ್ನ ಪರಿಸ್ಥಿತಿನ ಬಗೆಹರಿಸಲಿ. ಇವಾಗ LPG ಬದಲಿಗೆ ಪೆಟ್ರೋಲ್ ಹಾಕೊಳ್ಳುವಂತ ಅವಕಾಶ ಇದೆಯಾ? ನಿಮ್ಗೆ ಆಯ್ಕೆ ಇದೆಯಾ? ಯಾಕೆ ಅದಕ್ಕೆ ಹೋಗೋದು? ಪೆಟ್ರೋಲ್ ಹಾಕೋಣಕ್ಕೆ ಅವಶ್ಯಕತೆ ಇಲ್ಲ ಮೇಡಮ್. ನಮ್ಗೆ ಏನಿದ್ರು ಗ್ಯಾಸ್ ಸಿಲಿಂಡರ್ ಅಲ್ಲೇ ಇದು ಮಾಡಬೇಕು. ನಾವು ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದೀವಿ. ಪೆಟ್ರೋಲ್ ಇದ್ದಿದ್ದನ್ನ ನಾವು ಆಲ್ರೆಡಿ ಕನೆಕ್ಷನ್ ತೆಗೆದ್ಬಿಟ್ಟು LPGಗೆ ಮಾಡಿದೀವಿ. ಪೆಟ್ರೋಲ್ ಡಿಸ್ಕನೆಕ್ಟ್ ಅಂತೆಲ್ಲ, ಪೆಟ್ರೋಲ್ ಹಾಕ್ಸಿದ್ರೆ ಗಾಡಿ ಓಡೋದಿಲ್ಲ ಕರೆಕ್ಟಾಗಿ. ಕ್ಲೀನಾಗಿ ಸೆಟ್ಟಿಂಗ್ಸ್ ಗ್ಯಾಸ್ ಅಲ್ಲಿ ಓಡಿದ್ರೆ ಕೊಡುವಾಗ ನಿಮ್ಗೆ ಪೆಟ್ರೋಲ್ ಹಾಕೊಳ್ಳೋ ಅವಕಾಶ ಇರುತ್ತೆ. ಎಷ್ಟು ಸಾಮರ್ಥ್ಯದವರೆಗೂ ಅವಕಾಶ ಇರುತ್ತೆ, ನೀವು ಕಿತ್ತಾಕ್ಸಿರ್ತೀರಾ? ತಗ್ಸೋದಲ್ಲ, ಟ್ಯಾಂಕ್ ಇದ್ದೇ ಇದೆ. ಆದ್ರೆ ಪೆಟ್ರೋಲ್ ಇಂದ ಅದಕ್ಕೆ ಕನೆಕ್ಟ್ ಆದ್ರೆ ಗಾಡಿಗಳು ಕ್ಲೀನಾಗಿ ಪಿಕಪ್ ಬರಲ್ಲ, ಮೈಲೇಜ್ ಬರಲ್ಲ, ಎಲ್ಲ ಆಫ್ ಆಗೋಯ್ತದೆ. ಅದರಿಂದ ಸರ್ಕ್ಯುಲೇಷನ್ ಕ್ಲೀನ್ ಆಗಲ್ಲ. ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಮೇಡಮ್ ಬೆಳಗ್ಗೆ 4 ಗಂಟೆ ರಾತ್ರಿಗೆ ಬಂದಿದ್ದೀವಿ. ಈಗ ಹಾಕ್ಸಿದೀವಿ ನೋಡಿ. ಈ ಮೇಲೆ ಹೋಗಿ ನಾವು ಡ್ಯೂಟಿ ಮಾಡೋದು ಯಾವಾಗ? ಸಿದ್ದರಾಮಯ್ಯ ಅವ್ರು ಕೇಳಿದ್ರೆ ಕೇಂದ್ರ ಮೇಲೆ ಹಾಕ್ತಿದ್ದಾರೆ. ಅವ್ರ ಕೇಂದ್ರದವ್ರು ಮಾಡಿದರು ಅಂತ ಹೇಳ್ತಾರೆ. ಇಲ್ಲಿ ನಾವೇನ್ ಮಾಡಬೇಕು? ಈಗ ಸ್ಕೂಲು ಕಟ್ಟಬೇಕು. ಈಗ ಈ ಮೇಲೆ ಈಗಾಗಲೇ 30 ಈ ಮೇಲೆ ಹೋಗಿ ನಾವು ಊಟ ಮಾಡಿ ತಿಂಡಿ ಹೋಗೋದಕ್ಕೆ 11 ಗಂಟೆ 11:15 ಆಗುತ್ತೆ. ಆಮೇಲೆ ಹೋಗಿ ನಾವು ಡ್ಯೂಟಿ ಹೋದ್ರೆ ಎಲ್ಲಿ ಡ್ಯೂಟಿ ಸಿಗುತ್ತೆ ನಮಗೆ? ನಾವು ಇದೇ ಆಗಿದೆ. 1 ವಾರ ಅಂತವೆಂದು ಇದೇ ಆಗಿದೆ. ಯಾವ ಕೇಳಿದ್ರು ಗ್ಯಾಸ್ ಇಲ್ಲ, ಯಾವ ಬಂಕ್ ಆದ್ರೂ ಗ್ಯಾಸ್ ಇಲ್ಲ. ಇದ್ರೆ ಈ ತರ ಪ್ರಾಬ್ಲಮ್. ಎಲ್ಲಿಂದ ಬಂದಿದ್ದೀವಿ ಅಂದ್ರೆ ಇಲ್ಲಿ ಕಂಠೀರವ ಸ್ಟುಡಿಯೋದಿಂದ ಲಗ್ಗೆರೆ ಬ್ರಿಡ್ಜಿಂದ ಹತ್ರ ಬಂದಿದ್ದೀವಿ. ಬೆಳಿಗ್ಗೆ ನಾವೇ 4 ಗಂಟೆ, ಈಗ 9:15. ಮೇಡಮ್ ಎಲ್ಲ ಹೇಳ್ತಾ ಇದಾರೆ ಮೇಡಮ್. ಈಗ ಬಂದು ನೋಡಿದ್ರೆ ತಾನೇ ಗೊತ್ತಾಗುತ್ತೆ ಮೇಡಮ್. ಅವರು ಎಲೆಕ್ಷನ್ ಟೈಮಲ್ಲಿ ಅವ್ರು ಬಿಸಿಯಾಗಿದ್ದಾರೆ. ಎಲೆಕ್ಷನ್ ಅಂತ ಅವ್ರು. ಇದಿಷ್ಟು ಇಲ್ಲಿರುವಂತಹ ಆಟೋ ಚಾಲಕರು ಹೇಳ್ತಾ ಇರುವಂತಹ ಮಾತು. ನವಿತಾ ಜೈನ್.